ಒಂದು 400 ವರ್ಷದ ಒಂದು ಇತಿಹಾಸವನ್ನು ಹೊಂದಿರತಕ್ಕಂಥದ್ದು ಇದು ಭಾಲ್ಕಿ ಮಠ. ವಿಶೇಷವಾಗಿ ಇಲ್ಲಿ ನಿಜಾಮನ ಆಡಳಿತ ಸಂದರ್ಭದಲ್ಲಿ ಇಲ್ಲೆಲ್ಲ ಉರ್ದುನೇ ಆಡಳಿತಿತ್ತು. ಅಂಥ ಸಂದರ್ಭದಲ್ಲಿ ಇಲ್ಲಿ ಭಾರತ ಸ್ವಾತಂತ್ರ್ಯ ಸಿಕ್ಕರೂ ಕೂಡ ಇಲ್ಲಿ ಸ್ವಾತಂತ್ರ್ಯ ಸಿಗಲಿಲ್ಲ. ಅಂಥ ಸಂದರ್ಭದಲ್ಲಿ ನಮ್ಮ ಭಾಗದ ಜನದ ಪ್ರತಿಯೊಬ್ಬರದು ಎಲ್ಲ ರೀತಿಯಿಂದ ಭವಿಷ್ಯ ಉಜ್ವಲ ಆಗಬೇಕಂತ ಮೊಟ್ಟ ಮೊದಲು ಡಾಕ್ಟರ್ ಚನ್ನಬಸವ ಪಟ್ಟದೇವರು ಆರಂಭ ಮಾಡಿದ್ದೆ ಅದು ಯಾವುದು ಅಂತಂದರೆ ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆ. ಅದು ಮೋರ್ಗಿ ಗ್ರಾಮ ತೆಲಂಗಾಣದಲ್ಲಿ ಆರಂಭ ಮಾಡಿ ನಮ್ಮ ಭಾಗದ ಜನ ಶಿಕ್ಷಣದಿಂದ ಅವ್ರದ್ದೆಲ್ಲ ರೀತಿಯಿಂದ ಪ್ರಗತಿ ಆಗಬೇಕು, ಸರ್ವತೋಮುಖ ಅಭಿವೃದ್ಧಿ ಆಗಲು ಅದು ಶಿಕ್ಷಣ ಅಂತ ತಿಳ್ಕೊಂಡೆ ಅದು ಮೋರ್ಗಿಯಲ್ಲಿ ಆರಂಭ ಆಯಿತು. ಆನಂತರ ಸಂಗಮು, ಲಾತೂರು, ಕಮಲ್ನಗರು, ಬೀದರ್, ಭಾಲ್ಕಿ ಎಲ್ಲ ಕಡೆ ಅದರ